ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಜಪಾನ್ ಮಾದರಿ ಮಿಯಾವಾಕಿ ಅರಣ್ಯಕ್ಕೆ ಉತ್ತೇಜನ. ಲಕ್ಷ ಸಸಿ ನಡುವ ಕಾರ್ಯಕ್ರಮ ಯಶಸ್ಸಿಗೆ ಸಕಲ ರೀತಿಯಲ್ಲಿ ಸಿದ್ಧತೆಗೆ ಸಜ್ಜಾದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಜೋಗಿಹಳ್ಳಿ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆಗೆ ಸೇರಿದ 15 ಎಕರೆ ಭೂಮಿಯಲ್ಲಿ ಗುಜರಾತ್ ಮೂಲದ ದ ಗ್ರೀನ್ ಹೀರೋ ಆಫ್ ಇಂಡಿಯಾ ಮುಖ್ಯಸ್ಥರಾದ ಡಾಕ್ಟರ್ ಆರ್.ಕೆ. ನಾಯರ್ ಅವರ ನೇತೃತ್ವದಲ್ಲಿ ನಮ್ಮ ಬಯಲು ಸೀಮೆಯ ಬರಡು ನೆಲದಲ್ಲಿ ಜಪಾನ್ ಮಾದರಿಯ ಮಿಯಾವಾಕಿ ಅರಣ್ಯವನ್ನು ವಿಸ್ತರಿಸಲು ಲಕ್ಷ ಸಸಿಗಳನ್ನು ನೆಡುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಹೀಗಾಗಿ ತೋಟಗಾರಿಕೆಗೆ ಉತ್ತೇಜನ ನೀಡಲು ನಮ್ಮ ನೆಲವನ್ನು ಪ್ರಾಯೋಗಿಕವಾಗಿ ಸಜ್ಜುಗೊಳಿಸುವ ಹಿನ್ನೆಲೆಯಲ್ಲಿ ಸಲಹಾ ಕೇಂದ್ರವಾಗಿ ಮಾರ್ಪಡಿಸಿ ಬರಪೀಡಿತ ಭೂಮಿಯನ್ನು ಹಸಿರು ನೆಲವನ್ನಾಗಿ ಪಣತೊಡಲು ಕಾರ್ಯನಿರ್ವಹಿಸಲು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರು ಹಾಗೂ ಈ ಭಾಗದ ಅಧಿಕಾರಿಗಳು ಅತಿ ಕಡಿಮೆ ಸಮಯದಲ್ಲಿ ತೀವ್ರಗತಿಯಲ್ಲಿ ಕೆಲಸ ಮಾಡಲಾಗುತ್ತದೆ. ಆ ನಿಟ್ಟಿನಲ್ಲಿ ಜೂನ್ 5ರಂದು ಕೇಂದ್ರ ಹಣಕಾಸು ಸಚಿವರಾದ ಮಾನ್ಯ ಶ್ರೀಯುತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಜಪಾನ್ ಮಾದರಿಯ ಮಿಯಾವಾಕಿ ಅರಣ್ಯ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕೃತವಾಗಿ ವಿದ್ಯುತ್ವಾಗಿ ಚಾಲನೆ ನೀಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮಾನ್ಯ ಶಾಸಕರು, ಅಧಿಕಾರಿಗಳು, ಸ್ಥಳೀಯ ಮುಖಂಡರು ವೇದಿಕೆ ಸ್ಥಳವನ್ನು ದಿನಾಂಕ 2/6/2026ರಂದು ಪರಿಶೀಲನೆ ಮಾಡಿದರು. ಸ್ಥಳೀಯ ದೇಸಿ ಮಾದರಿಯ ಹಿನ್ನೆಲೆಯಲ್ಲಿ ಒಳಗೊಳ್ಳುವಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘಟನಾತ್ಮಕ ನೆಲೆಯಲ್ಲಿ ವಿವಿಧ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಹತ್ವದ ಹೆಜ್ಜೆಯನ್ನು ಇಟ್ಟರು. ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿಗಳಾದ ಮಾನ್ಯ ವಿವೇಕಾನಂದ, ಜಿಲ್ಲಾ ಪಂಚಾಯಿತಿಯ ಉಪಕಾರ್ಯದರ್ಶಿಗಳಾದ ಮಾನ್ಯ ಕೆ. ತಿಮ್ಮಪ್ಪ, ಮಾನ್ಯ ತಹಶೀಲ್ದಾರರಾದ ಕು. ನೇತ್ರಾವತಿ, ಇಒ ನರಸಪ್ಪ, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ಕುಬೇರ ಆಚಾರಿ, ತೋಟಗಾರಿಕೆ ಸಹಾಯಕಳು ಶಿವಕುಮಾರ್, ಸಿಬ್ಬಂದಿ ವರ್ಗ, ಎಪಿಎಂಸಿ ಅಧ್ಯಕ್ಷರಾದ ಕುರಿಹಟ್ಟಿ ಬೋಸಣ್ಣ, ತಾಲೂಕು ನೌಕರ ಸಂಘದ ಅಧ್ಯಕ್ಷರಾದ ವೆಂಕಟೇಶ, ಮುಖಂಡರಾದ ರಹಮತ್, ಬುಡ್ಡಾರೆಡ್ಡಿ, ಕೃಷ್ಣಪ್ಪ, ಪೂಜಾರಿ ಬಾಬು, ಟಿವಿ ರಫಿ, ಮಹಮ್ಮದ್ ಎಂಎಸ್ಟಿ, ಜಯಕುಮಾರ್, ಚಿದಾನಂದ ಗೌಡ, ರಾಜೇಶ್ ನಾಯ್ಕ, ರಾಜು ನಾಯ್ಕ, ಎಂಎನ್ ಬಾಬು ನಾಯ್ಕ, ಊರಿನ ಪ್ರಮುಖರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ವಿಜಿ ವರ್ಷಭೇಂಡ, ಕೂಡ್ಲಿಗಿ.